ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ನಿಮ್ಮನ್ನ ಮತ್ತೊಮ್ಮೆ ಈ ಒಂದು ಮೆಂಟಲ್ ಎಬಿಲಿಟಿಯ ಮತ್ತೊಂದು ಸೆಷನ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತೊಂದಷ್ಟು ಹೊಸ ವಿಷಯಗಳನ್ನ ಮೆಂಟಲ್ ಎಬಿಲಿಟಿನಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ, ಇನ್ನೊಂದಷ್ಟು ಲೆಕ್ಕಗಳನ್ನ ಮಾಡೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆಯನ್ನ ತಗೊಳ್ಳೋಣ. 1, 4, 16, 64 ಅಂತ ಇದೆ. ಮುಂದಿನ ಸಂಖ್ಯೆ ಯಾವುದು? 256, 196, 81 ಅಥವಾ 144? ಯಾವುದು ಉತ್ತರ ಇದಕ್ಕೆ? ಇದಕ್ಕೆ ಉತ್ತರ 256 ಅಂತ ಇದೆ. ಹೇಗೆ ಬಂತು 256? ನೋಡೋಣ ಬನ್ನಿ. ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನ ಮತ್ತೊಮ್ಮೆ ನಾವು ಬರೆಯೋಣ. 1, 4, 16 ಮತ್ತು 64. ಇಲ್ಲಿಂದ ಇಲ್ಲಿಗೆ ಗಮನಿಸಿದ್ದಾದ್ರೆ ಇದು ಇಂಟು 4 ಅಂತ ಗೊತ್ತಾಗತ್ತೆ. ಇಂಟು 4, ಹಾಗೆಯೇ ಇದು ಸಹ ಇಂಟು 4 ಅನ್ನೋದು ಗೊತ್ತಾಗತ್ತೆ. ಆದ್ರಿಂದ ಇಲ್ಲಿಂದ ಇಲ್ಲಿಗೆ ನಾವು ಹೋಗ್ಬೇಕಾದ್ರೂ ಇಂಟು 4 ಅನ್ನೋ ಪ್ಯಾಟ್ರನ್ ನ ಕಂಟಿನ್ಯೂ ಮಾಡೋಣ. 64 ಇಂಟು 4, 4 4ಲಿ 16ಕ್ಕೆ 6, 1, 4 24, 1, 256. ಹಾಗಾಗಿ ನಮ್ಮ ಉತ್ತರ 256. ಈ ಉತ್ತರ ನಮ್ಮ 4 ಚಾಯ್ಸ್ಗಳಲ್ಲಿ ಇತ್ತು. ಚಾಯ್ಸ್ ಎ 256 ಸರಿಯಾದ ಉತ್ತರ. ಹಾಗೆ ಇದನ್ನ ಇನ್ನು ಜನರಲೈಸ್ ಮಾಡೋದಕ್ಕೆ ಏನಾದ್ರು ನಾವು ನೋಡಿದ್ದಾದ್ರೆ ಈ ತರ ಮಾಡ್ಕೋಬಹುದು. ಇದು 4 ರ ಘಾತ 1, 4 ರ ಘಾತ 2, 4 ರ ಘಾತ 3, ನಂತರ ನಮಗೆ ಬೇಕಾಗಿರೋದು 4 ರ ಘಾತ 4. ಆದ್ರೆ ಮೊದಲು ಕೊಟ್ಟಿದ್ದು ಏನು? 4 ರ ಘಾತ 0. ಆದ್ದರಿಂದ ಈ ತರ ಕೊಟ್ಟು ಈ ಶೃಂಖಲೆಯಲ್ಲಿ 25ನೇ ಪದ ಯಾವುದು ಅಂತ ಕೇಳಿದ್ರೂ ಸಹ ನಾವು ಉತ್ತರ ಕೊಡೋ ಮಟ್ಟಕ್ಕೆ ಇರಬೇಕು. ಅಂದ್ರೆ ಈ ಪ್ರಶ್ನೆಯನ್ನ ನೀವು 2 ರೀತಿಯಿಂದ ನೋಡಬಹುದು. ಇಂಟು 4 ಅಂತ ಗುಣಿಸಿ ನೋಡಬಹುದು, ಅಥವಾ 4 ರ ಘಾತ ಸೂಚಿ ಸಂಖ್ಯೆಯಾಗಿ ಸಹ ಪ್ರಶ್ನೆಯನ್ನ ನೋಡಬಹುದು. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಂಡಿಯಾ ಅನ್ನು 9, 5, 4, 9, 1 ಎಂದು ಸೂಚಿಸಿದರೆ ಡೆಲ್ಲಿಯನ್ನು ಈ ಕೆಳಕಂಡಂತೆ ಸೂಚಿಸಬಹುದು. ಏನದು? 4, 5, 4, 3, 9, 4, 5, 3, 9, 8, 4, 5, 4, 9, 8, 4, 5, 3, 8, 9. ಸರಿಯಾದ ಉತ್ತರ 4, 5, 3, 8, 9. ಹೇಗ್ ಬಂತು? ಇಂಡಿಯಾ ಅನ್ನೋ ಪದವನ್ನ ನಾವು ಬರೆಯೋಣ. ಮೊದಲು INDIA. ಇದರಲ್ಲಿ ಇದನ್ನ ಏನ್ ಮಾಡಿದ್ದಾರೆ? 9 ಅಂತ ಸೂಚಿಸಿದ್ದಾರೆ. ಇದನ್ನ 5, ಇದು 4, ಇದು 9 ಮತ್ತು ಇದು 1. ಇಲ್ಲಿ ಮೇಲ್ಮಟ್ಟಕ್ಕೆ ನೋಡಿದಾಗ ನಮಗೆ ಗೊತ್ತಾಗತ್ತೆ A = 1, ಹಾಗೆ B = 2, C = 3, ಆದ್ದರಿಂದ D = 4 ಮತ್ತು ಇದನ್ನ ಹೀಗೆ ಕಂಟಿನ್ಯೂ ಮಾಡೋಣ. ಹಾಗೆ ಕಂಟಿನ್ಯೂ ಮಾಡಿದಾಗ ನೀವು ನೆನ್ಪಿಟ್ಕೊಳ್ಳೋದಕ್ಕೆ ನಿಮ್ಗೊಂದು ಸೂತ್ರ ಕೊಡ್ತೀನಿ. ಈ ಸೂತ್ರವನ್ನ ನಾವೇ ಕಂಡುಹಿಡಿದಿರೋದ್ರಿಂದ ಇದಕ್ಕೆ ಎಜೋಟಿ ಸೂತ್ರ ಅಂತ ಕರೆಯೋಣ. ಏನಿದು ಎಜೋಟಿ? ಆಲ್ಫಾಬೆಟ್ಸ್ ಅಲ್ಲಿ A to Z ಬರೆದು ಅದಕ್ಕೆ 1 ರಿಂದ 26 ಸಂಖ್ಯೆಗಳನ್ನ ನೀವು ಹೊಂದಿಸಿಕೊಂಡಿದ್ದಾದ್ರೆ ಎಜೋಟಿನಲ್ಲಿ ಬರುವಂತ ಸಂಖ್ಯೆಗಳು ಇದು. ಯಾವುದು? 5, 10, 15, 20, 25. ನೆನ್ಪಿಟ್ಕೊಳ್ಳೋದಿಕ್ಕೆ ಮಧ್ಯ ಮಧ್ಯ ಬರುವಂತ ಸಂಖ್ಯೆಗಳನ್ನ ಬರೆಯೋದಿಕ್ಕೆ ನಮಗೆ ಈ ಸೂತ್ರ ನೆನಪಾಗತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಈಗ ಇದರ ಪ್ರಕಾರ ನಾವು ಇದಕ್ಕೆ ಕೋಡ್ ಮಾಡ್ತಾ ಬರೋಣ. N ಅನ್ನೋದೆಷ್ಟು? J 10 ಆದ್ರೆ KLMN. N ಎಷ್ಟಾಗತ್ತೆ? 14 ಆಗತ್ತೆ. ಆದ್ರೆ ಅವರ 14ರ ಬದಲು ಏನ್ ಮಾಡಿದ್ದಾರೆ? 5 ಅಂತ ಬರೆದಿದ್ದಾರೆ. ಇಲ್ಲಿ N ಜಾಗದಲ್ಲಿ 5 ಅಂತ ಇರೋದು 14ನ್ನ ಸೂಚಿಸುವಂಥದ್ದು. ಈ 14, 5 ಹೇಗಾಗಕ್ ಸಾಧ್ಯ? 1 + 4 ಅಂತ ಬರೆದ್ರೆ ಸಾಧ್ಯ. ಅಂದ್ರೆ 9ಕ್ಕಿಂತ ಹೆಚ್ಚಿನ ಸಂಖ್ಯೆಗಳು ಬಂದಾಗ ಆ 2 ಅಂಕಿಗಳನ್ನ ಕೂಡಿ ಬರೆದಿದ್ದಾರೆ ಅನ್ನೋದು ಗೊತ್ತಾಗತ್ತೆ.
ಡಿ 4, ಐ ಆಸ್ ಯೂಶುವಲ್ 9 ಮತ್ತು ಎ ಆಸ್ ಯೂಶುವಲ್ 1. ಇದೇ ಟೆಕ್ನಿಕ್ ನ ನಾವು ಡೆಲ್ಲಿಗೆ ಬಳಸೋಣ. ಡಿ ಇ ಎಲ್ ಹೆಚ್ ಐ. ಡಿ ಅಂದ್ರೆ 4, ಇ ಅಂದ್ರೆ 5, ಎಲ್ ಅಂದ್ರೆ ಜೆ ಕೆ ಎಲ್. ಕೆ ಎಲ್ ಎಲ್ ಎಷ್ಟನೇದು? ಜೆ ಕೆ ಎಲ್ 12ನೇದು. ಹೆಚ್ ಐ ಜೆ ಅಂದ್ರೆ ಇದು 8, ಐ ಅಂದ್ರೆ 9. ನಮಗೆ ಇಲ್ಲಿ ಸಿಕ್ಕಿರೋದು ಇದು 12. ಹಾಗಾಗಿ ಇದನ್ನ 1+2 ಅಂತ ಬರೆದು ಟೋಟಲ್ 3 ಮಾಡಿಕೊಂಡ್ರೆ ನಮ್ಮ ಉತ್ತರ 4, 5, 3, 8, 9. ಈ ಉತ್ತರ ನಮಗೆ 4ನೇ ಆಪ್ಷನ್ ಡಿ ನಲ್ಲಿ ಇದೆ. 4, 5, 3, 8, 9. ಇದನ್ನ ಈ ರೀತಿಯಾಗಿ ಕ್ರ್ಯಾಕ್ ಮಾಡಬಹುದು. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಂದು ಗುರುವಾರ ಆದರೆ 365 ದಿನಗಳ ನಂತರ ಬರುವ ದಿನ ಯಾವುದು? ಉತ್ತರ ಸೋಮವಾರ, ಬುಧವಾರ, ಶುಕ್ರವಾರ, ಭಾನುವಾರ. ಸರಿಯಾದ ಉತ್ತರ ಶುಕ್ರವಾರ. ಹೇಗ್ ಬಂತು ಇದು? ಈಗ 7 ದಿನಗಳ ವಾರ ನಮ್ಗೆಲ್ರಿಗೂ ಗೊತ್ತಿರುವಂಥದ್ದು. ಇವತ್ತು ಗುರುವಾರ ಆದ್ರಿಂದಾನೇ ತಗೊಳ್ಳೋಣ. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ, ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ. ಇದು ಸೈಕಲ್ ರನ್ ಆಗ್ತಾನೆ ಇರುತ್ತೆ. 365 ದಿನಗಳಲ್ಲಿ ಎಷ್ಟು ಸೈಕಲ್ಗಳು ರನ್ ಆಗುತ್ತೆ ಅನ್ನೋದು ಪ್ರಶ್ನೆ. 365 ದಿನಗಳಲ್ಲಿ ಎಷ್ಟು 7 ದಿನಗಳ ಸೈಕಲ್ ರನ್ ಆಗತ್ತೆ ಅಂತ ಕೇಳಿದ್ರೆ, ಎಷ್ಟು 7 ದಿನಗಳು ಅಂದ್ರೆ 365ನ್ನ ನೀವು ಎಷ್ಟು 7ರಿಂದ ಭಾಗಿಸಿದಾಗ ಎಷ್ಟು ಸಿಗುತ್ತೆ ಅಂತ. 365ನ್ನ 7ರಿಂದ ಭಾಗಿಸೋಣ. 7ರಿಂದ ಭಾಗಿಸಿದಾಗ 7 5 35, ಶೇಷ 1 ಮತ್ತು 5, 7 2 14, 1 ಶೇಷ. ಅಂದ್ರೆ ಏನಾಯ್ತು? 365 ದಿನಗಳಲ್ಲಿ 52 ರೌಂಡ್ಸ್ ಹೊಡೆದಿರುತ್ತೆ. ನಂತರ 52 ರೌಂಡ್ ಹೊಡೆದ ಮೇಲೆ ಈ ತರ ಇಲ್ಲಿಂದ ಇಲ್ಲಿಗೆ 52 ರೌಂಡ್ಸ್ ಹೊಡೆದ ಮೇಲೆ ನೆಕ್ಸ್ಟ್ 1 ಈ ದಿನಕ್ಕೆ ಬಂದು ಕುತ್ಕೊಳ್ಳುತ್ತೆ. 366ನೇ ದಿವಸ ಫ್ರೈಡೇ ಆಗಿದೆ. ಇದೇ ಪ್ರಶ್ನೆಯನ್ನ ಇನ್ನೊಂದು ರೀತಿ ಕೇಳಬಹುದು. ಇವತ್ತು ಗುರುವಾರ ಇರಲಿ ಅಂದ್ರೆ 1ನೇ ಜನವರಿ. 1ನೇ ಜನವರಿ ಗುರುವಾರ 2020 ಅಂತ ಇಟ್ಕೊಳ್ಳೋಣ. ಆದ್ರೆ 2020 1ನೇ ಜನವರಿ ಗುರುವಾರ ಅಲ್ಲ, ಬೇರೆ ದಿವಸ ಆಗಿದೆ. ಒಂದು ವೇಳೆ 2020 1ನೇ ಜನವರಿ ಗುರುವಾರ ಆದರೆ 1ನೇ ಜನವರಿ 2021 ಏನಾಗತ್ತೆ? ಇದೇ ಸೈಕಲ್ ಅಪ್ಲೈ ಮಾಡಿದಾಗ ಆ 1ನೇ ತಾರೀಕು ಎಲ್ಲಿಗೆ ಬಂದು ಕುತ್ಕೊಳ್ಳುತ್ತೆ? ಶುಕ್ರವಾರಕ್ಕೆ ಬಂದು ಕುತ್ಕೊಳ್ಳುತ್ತೆ. ನೀವು ಈ ರೀತಿಯಾಗೂ ಪ್ರಶ್ನೆಯನ್ನ ಊಹೆ ಮಾಡಬಹುದು. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. 2 ದಾಳಗಳನ್ನು ಒಟ್ಟಿಗೆ ಹಾಕಿದರೆ ಅವುಗಳಲ್ಲಿನ ಸಂಖ್ಯೆಯ ಒಟ್ಟು ಮೊತ್ತ 7 ಆಗಲು ಇರುವ ಸಾಧ್ಯತೆ. ಸರಿಯಾದ ಉತ್ತರ 6ನೇ 1 ಅಥವಾ 1/6. ಹೇಗ್ ಬಂತು ನೋಡಿ? 2 ದಾಳಗಳನ್ನ ಒಟ್ಟಿಗೆ ಗುಡುಗಿಸಿದಾಗ ನಮಗ್ ಸಿಗುವಂತ ಫಲಿತ ಗಣ ಅಥವಾ ಸ್ಯಾಂಪಲ್ ಸ್ಪೇಸ್, ಇದನ್ನ ಸ್ಯಾಂಪಲ್ ಸ್ಪೇಸ್ ಅಂತೀವಿ ಅಥವಾ ಫಲಿತ ಗಣ ಅಂತ ಕರಿತೀವಿ. ಫಲಿತ ಗಣ ಅಥವಾ ಸ್ಯಾಂಪಲ್ ಸ್ಪೇಸ್ ಇಷ್ಟು. ಒಟ್ಟು ಎಷ್ಟಾಗಿದೆ? ಒಟ್ಟು 36 ಫಲಿತಾಂಶಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಯಾವುದರಲ್ಲಿ? 2 ದಾಳಗಳನ್ನ ಒಟ್ಟಿಗೆ ಎಸೆದಾಗ. ಹಾಗಾಗಿ ಎಸ್ ಅನ್ನೋದು ಈ ಎಲ್ಲವನ್ನು ಹೊಂದಿರುತ್ತೆ, ಈ ಎಲ್ಲವನ್ನು ಹೊಂದಿರುತ್ತೆ. ಹಾಗಾಗಿ ಎನ್ ಆಫ್ ಎಸ್ ಎಷ್ಟಪ್ಪ? 36. ಈಗ ಗಣಕ್ಕೆ ಬರೋಣ. ನಮ್ಮ ಗಣದಲ್ಲಿ ಏನೇನಿರ್ಬೇಕು ಅಂತ ಕೇಳಿದೀವಿ. ಹಾಕಿದರೆ ಅವುಗಳ ಒಟ್ಟು ಮೊತ್ತ, ಮೇಲ್ಗಡೆ ಕಾಣುವಂತ ಸಂಖ್ಯೆಗಳ ಮೊತ್ತ 7 ಆಗಬೇಕು. ಈಗ 1 1ನ್ನ ಕೂಡಿದ್ರೆ 7 ಆಗಲ್ಲ. ಹಾಗಾಗಿ ಇದು ಬರಲ್ಲ. ಯಾವುದು ಬರುತ್ತೆ ಅಂತ ಹುಡ್ಕೊಂಡು ಹೋಗೋಣ. 1 6 ಬರುತ್ತೆ.
1 6 ಹೇಗೆ ಬರುತ್ತೋ ಹಾಗೆ 6 1 ಸಹ ಬರುತ್ತೆ. ಜೊತೆಗೆ 2 5 5 2 ಹೇಗೆ ಬರುತ್ತೋ 2 5 ಸಹ ಬರುತ್ತೆ. 3 4 3 + 4 7 4 + 3 7. ಇನ್ನು ಯಾವ ಸಂದರ್ಭದಲ್ಲೂ ಮೊತ್ತ 7 ಬರೋದಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಈ ಎ ಗಣದಲ್ಲಿ ಏನೇನೆಲ್ಲ ಬರುತ್ತೆ? 6 1 6 6 1 ಮುಂದುವರೆದು 3 4 4 3. ಒಟ್ಟು ಎಷ್ಟು ಗಣಗಳು, ಎಷ್ಟು ಅಂಶಗಳು ಬಂದವು? 6 ಅಂಶಗಳು ಬಂದವು. ಒಟ್ಟು 6 ಅಂಶಗಳು. ಹಾಗಾಗಿ ಈ ಒಂದು ಈ ಮೊತ್ತ 7 ಪಡೆಯುವಂತ ಸಂಭವನೀಯತೆ, ದಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 7 ಆಸ್ ದಿ ಸಮ್ ಆಫ್ 2 ನಂಬರ್ಸ್ ಈಸ್ n of a by n of s. ಇದು ಫಾರ್ಮುಲಾ ಇರೋದು. n of a ಅಂದ್ರೆ 6, n of s 36. ಇದನ್ನ 6ರಿಂದ ಕ್ಯಾನ್ಸಲ್ ಮಾಡಿದ್ರೆ 1/6. ಮುಂದಿನ ಪ್ರಶ್ನೆ, 3.75 75ರಿಂದ ಭಾಗಿಸಿದರೆ ಬರುವ ಉತ್ತರ. ಉತ್ತರಗಳು 0.05, 0.0005, 0.5, 0.005. ಸರಿಯಾದ ಉತ್ತರ 0.05. ಹೇಗೆ ಬಂತು ನೋಡೋಣ. 3.75 75ರಿಂದ ಭಾಗಿಸ್ಬೇಕು. ಇಲ್ಲಿರುವಂಥದ್ದು 3.75 75ರಿಂದ ಭಾಗಿಸ್ಬೇಕು. ಇಲ್ಲಿರುವಂಥ ದಶಮಾಂಶ ಬಿಂದುವನ್ನ ನಾವು ಶಿಫ್ಟ್ ಮಾಡೋ ಕೆಲಸ ಮಾಡೋಣ. ಹೇಗೆ? 3.75 by 75 ಇದೆ. ಇಲ್ಲಿ ದಶಮಾಂಶ ಆದ್ಮೇಲೆ 2 ಬಿಂದುಗಳು ಇರೋದ್ರಿಂದ ಒಂದಾದ್ಮೇಲೆ 2 ಸೊನ್ನೆಗಳು 100ರಿಂದ ಗುಣಿಸಿ ಭಾಗಿಸೋಣ. ಈಗ ಇವೆರಡನ್ನ ಗುಣಿಸಿದಾಗ 1 0 ಅಂದ್ರೆ 10ರಿಂದ ಗುಣಿಸಿದಾಗ ಪಾಯಿಂಟು 7 ಹತ್ರಕ್ಕೆ ಬರುತ್ತೆ. ಇನ್ನೂ 1 0 ಇರುವಂತ 10ರಿಂದ ಗುಣಿಸಿದಾಗ ಪಾಯಿಂಟು 5 ಆದ್ಮೇಲೆ ಬರುತ್ತೆ. ಹಾಗಿದೇನಾಯ್ತು? 375 ಡಿವೈಡೆಡ್ ಬೈ 75 ಇಂಟು 100 ಅಂತ ಆಯ್ತು. ಈಗ ಇದನ್ನ ಕ್ಯಾನ್ಸಲ್ ಮಾಡಬೇಕಾಗಿದೆ. 25 3ಲಿ, 25 1ಲಿ, ಹಾಗೆ 12 125, 25 5ಲಿ, ಮತ್ತೆ 3 1ಲಿ, 3 5ಲಿ. ನಮಗೆ ಉಳಿದಿದ್ದೇನು? 5/100. ಇದನ್ನ ನೀವು 2 ರೀತಿಯಿಂದ ಬರಿಬಹುದು. 0.05 ಅಂತ ಡೈರೆಕ್ಟ್ ಆಗಾದ್ರೂ ಬರಿಬಹುದು, ಅಥವಾ 5/100 ಅಂದ್ರೆ 10⁻², ಅಥವಾ 5 × 10⁻−2 ಅಂದ್ರೆ 0.05. ಸ್ನೇಹಿತರೆ, ಪ್ರಶ್ನೆಯನ್ನ ಈ ರೀತಿ ಕೊಟ್ಟಾಗ ಉತ್ತರವನ್ನ 0.05 ಅಂತಾದ್ರೂ ಕೇಳಿರಬಹುದು, ಅಥವಾ 5 × 10⁻² ಅಂತನಾದ್ರೂ ಕೇಳಬಹುದು. ಹಾಗಾಗಿ 2 ರೀತಿಯ ಪ್ರೆಸೆಂಟೇಷನ್ಗೆ ನೀವು ರೆಡಿ ಇರಬೇಕು. ಮುಂದಿನ ಪ್ರಶ್ನೆ, 4:5 4:5 ಈಸ್ ಆಸ್ ಟು 8:? ಇದು ಅನುಪಾತಕ್ಕೆ ಸಂಬಂಧಿಸಿದ ಪ್ರಶ್ನೆ. ಸರಿಯಾದ ಉತ್ತರ 10. ಹೇಗೆ ಬಂತು ನೋಡೋಣ. 4:5 ಇಸ್ ಈಕ್ವಲ್ ಟು ಅಂತಾನೆ ಬರೀರಿ. 5 ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ x ಅಂತ ಬರೆಯೋಣ. ಅಂದ್ರೆ ಅಂತ್ಯ ಪದಗಳ ಗುಣಲಬ್ಧ ಮಧ್ಯ ಪದಗಳ ಗುಣಲಬ್ಧಕ್ಕೆ ಸಮ. ಅಂದ್ರೆ ಪ್ರಾಡಕ್ಟ್ ಆಫ್ ದಿ ಮೀನ್ಸ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದಿ ಎಕ್ಸ್ಟ್ರೀಮ್ಸ್. ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ is equal to product of means. Extremes ಅಂದ್ರೆ ಯಾವುದು? 4 × x is equal to 5 × 8. ಈಗ 4x is equal to 5 × 8 ಹಾಗೆ ಬರೆದು
ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 4. ಆಗ 4 1 4, ಎಡಭಾಗದಲ್ಲಿ ಎಕ್ಸ್ ಉಳಿತು, ಬಲಭಾಗದಲ್ಲಿ 4 1 4, 4 2 8, 5 × 2 ಎಕ್ಸ್ ಇಸ್ ಈಕ್ವಲ್ ಟು 10. ಇದು ನಾವು ಕೊಟ್ಟಂತಹ ಉತ್ತರ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಇವುಗಳಲ್ಲಿ ಯಾವುದು ವಿಲಕ್ಷಣವಾದದ್ದು? ವಿಲಕ್ಷಣ ಅಂದ್ರೆ ಯಾವುದು ಅಂದ್ರೆ 3ಕ್ಕೆ ಒಂದು ಪ್ರಾಪರ್ಟಿ ಇದೆ, ಯಾವ ಸಂಖ್ಯೆಗೆ ಆ ಪ್ರಾಪರ್ಟಿ ರಿಪೀಟ್ ಆಗಿಲ್ಲ. ವಿಲಕ್ಷಣ ಅಂದ್ರೆ ಸೆಪರೇಟ್ ಅಂತ ಅರ್ಥ ಮಾಡ್ಕೋಬಹುದು. ಸರಿಯಾದ ಉತ್ತರ 63. ಏನ್ ಕಾರಣ 63 ಬರಕ್ಕೆ? ಬನ್ನಿ ನೋಡೋಣ. 8 ಅಂತ ಕೊಟ್ಟಾಗ ಇದನ್ನ ನಾವು 2⁻³ ಅಂತ ಬರೀಬಹುದು. ಹಾಗೆ 125 ಅನ್ನೋದು 5⁻3, 27 ಅನ್ನೋದು 3⁻3. ಆದ್ರೆ ಇವ್ರ ಜೊತೆಗೆ ಕೊಡುವಾಗ 4⁻3 ಅಂತ ಕೊಟ್ಟಿದ್ದಿದ್ರೆ ಅದು 64 ಆಗ್ಬೇಕಾಗಿತ್ತು. ಆದ್ರೆ ಅವ್ರು ಕೊಟ್ಟಿರುವಂತ ಸಂಖ್ಯೆ 63. 63 ಘನ ಸಂಖ್ಯೆ ಅಲ್ಲ. ಹಾಗಾಗಿ ನಮ್ಗೆ 63 ವಿಲಕ್ಷಣವಾದದ್ದು. ಮುಂದಿನ ಪ್ರಶ್ನೆ. 6a8 = 53, 6a8 = 53, 5a7 = 40. ಆದರೆ 6a9 ಎಷ್ಟಾಗತ್ತೆ? ಸರಿಯಾದ ಉತ್ತರ 59. ಹೇಗ್ ಬಂತು? 6a8 ಇದನ್ನ ನೀವು ಮತ್ತೊಮ್ಮೆ ನೋಡಿದ್ದಾದ್ರೆ 6a8, 5a7. ನಮಗ್ ಬೇಕಾಗಿರೋದು 6a9. ಇದೆಷ್ಟು? 53. ಅಂದ್ರೆ 6 8 48 + 5 = 53. ಈ 53ನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗೆ 5 5 7 35 + 5 = 40. ಈ 40ನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗೆಯೇ 6 9 54 + 5 ಎಷ್ಟಾಯ್ತು? 59. ಇದು ಸರಿಯಾದ ಉತ್ತರ. ಇಲ್ಲಿ ಬಿ ಆಪ್ಷನ್ ಇದೆ. ಈ ರೀತಿಯಾಗಿ ಇಲ್ಲಿ ಅವರು ಕೊಟ್ಟಿರುವಂತ ಎ ಸುಮ್ಮನೆ ನಮಗೆ ಕನ್ಫ್ಯೂಷನ್ಗೆ, ಅಥವಾ ಅವ್ರು ಇನ್ನೂ ಮುಂದುವರಿಬಹುದಾಗಿತ್ತು. ಇದು ಎ, ಇದು ಬಿ ಕೊಟ್ಟು ಇದು ಸಿ ಕೊಟ್ಟಬಹುದಾಗಿತ್ತು. ಅಥವಾ ಇಲ್ಲಿ ಎ 5 ಅಂತ ಕೊಟ್ಟು ಬಿ 6 ಅಂತ ಕೊಟ್ಟು ಸಿ ಇಲ್ಲಿ 7 ಕೊಡಬಹುದಾಗಿತ್ತು. ಬೇರೆ ಯಾವ ರೀತಿ ಬೇಕಾದ್ರೂ ಮಾಡಬಹುದು. ಒಂದು ಲೆಕ್ಕ ತಗೊಂಡ್ರೆ ನೀವು 16 ಲೆಕ್ಕಗಳನ್ನ ಅದರಿಂದನೇ ಸೃಜನೆ ಮಾಡಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. 3 ಸಂಖ್ಯೆಗಳು 1:2:3 ಅನುಪಾತದಲ್ಲಿದ್ದು ಅವುಗಳ ಮೊತ್ತ 750 ಆಗಿದೆ. ಆ 3 ಸಂಖ್ಯೆಗಳಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳ ಅಂತರ ಎಷ್ಟು? ಸರಿಯಾದ ಉತ್ತರ 250 ಅಂತ ಇದೆ. ಹೇಗ್ ಬಂತು ನೋಡೋಣ. 3 ಸಂಖ್ಯೆಗಳು 1:2:3 ಅನುಪಾತದಲ್ಲಿದೆ. ಅನುಪಾತ ಅಂದ್ರೆ ರೇಷಿಯೋ. ಹಾಗಾಗಿ ಲೆಟ್ ದಿ ನಂಬರ್ಸ್ ಬಿ 1x, 2x and 3x. ನಮ್ಗೆ ಯಾವುದೊಂದು ಗೊತ್ತಿಲ್ಲ. ಸೊ ಇವುಗಳ ಮೊತ್ತ ಎಷ್ಟಿದೆ? 1x ಅಂದ್ರೆ x, 2x + 3x = 750. ಒಟ್ಟು 6x = 750. 6x = 750. x ಜೊತೆಗಿರುವಂತ 6 ನ ಎಲಿಮಿನೇಟ್ ಮಾಡ್ಬೇಕು ನಾವು. ಡಿವೈಡೆಡ್ ಬೈ 6 ಡಿವೈಡೆಡ್ ಬೈ 6. 6 1 ಹಾಗೆ ಇಲ್ಲಿ ಹೊಡೆದ್ರೆ 6 1 6, 15 ಉಳಿತು. 6 2 12, 30 ಉಳಿತು. 5. ಆದ್ದರಿಂದ x ಬೆಲೆ ಎಷ್ಟಾಯ್ತು? 125. ಆದ್ರೆ ನಮಗ್ ಬೇಕಾಗಿರುವಂತ ಸಂಖ್ಯೆಗಳು x 125, 2x 2 × 125 250, 3 × x ಅಂದ್ರೆ 3 × 125 375. ನಂಬರ್ಸ್ ಏನಾದವು ಅವಾಗ? 125, 250, 375. So this is the least ಕನಿಷ್ಠ,
ಅಂಡ್ ದಿಸ್ ಈಸ್ ದಿ ಗ್ರೇಟೆಸ್ಟ್, ಗರಿಷ್ಠ. ಇವುಗಳ ವ್ಯತ್ಯಾಸ 375 ಮೈನಸ್ 125 ಎಷ್ಟು ಬಂತು? 250. ಹಾಗಾಗಿ ಇದು 250 ಸರಿಯಾದ ಉತ್ತರ. ಸ್ನೇಹಿತರೆ, ಇದುವರೆಗೂ ಒಂದಷ್ಟು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳಿಗೆ ನಾವು ಇವತ್ತು ಉತ್ತರ ಕಂಡುಕೊಂಡ್ವಿ, ಒಂದಷ್ಟು ವಿಶ್ಲೇಷಣೆಗೆ ತೊಡಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.